ಈ ತುಪ್ಪ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಸೂಪರ್ ಬಜಾರ್ಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆಯೂ ಮಾರಾಟ ಆಗ್ತಾ ಇದೆ. ಇದೇ ತುಪ್ಪದಲ್ಲಿ ಮಾಡಿ 1.5 ಕೋಟಿದ್ದು ಮನೆ, 20 ಸೆನ್ಸ್ ಜಾಗ ಅಂಥದ್ದು 3-4 ಉಂಟು. ಇದೇ ಬಿಸ್ನೆಸ್ ಮಾಡಿ. ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಸೈಟ್ ಉಂಟು. ತುಪ್ಪ ಅಲ್ಲ, ಇದು ವಿಷ. ಇದರಲ್ಲಿ ವನಸ್ಪತಿ, ನೀವು ಪಾಮ್ ಆಯಿಲ್, ಇದಕ್ಕೆ ಕಲರು, ಆಮೇಲೆ ನಮ್ಮ ಕೊಳಕಾದ ಬೆಣ್ಣೆ ಇವೆಲ್ಲ ಹಾಕಿ ವಿಷ ರೂಪದ ತುಪ್ಪವನ್ನು ತಯಾರಿಸ್ತಾರೆ. ದೇಸಿ ಘೀ ಅಂತ ಹೇಳಿ. ನಿಮ್ಗೆ ದೇಸಿ ತುಪ್ಪ ಅಂದ್ರೆ ಇಷ್ಟನಾ? ಹಾಗಾದ್ರೆ ನಾನಿವತ್ತು ನಿಮ್ಗೆ ತೋರಿಸ್ತೀನಿ ದೇಸಿ ತುಪ್ಪದ ಅಸಲಿ ಕತೆ. ಈ ದೇಸಿ ತುಪ್ಪನ ಯಾವ ರೀತಿ ತಯಾರಿಸ್ತಾರೆ, ಇದರ ಹಿಂದೆ ಎಷ್ಟೊಂದು ಕರಾಳ ಸೀಕ್ರೆಟ್ಗಳಿದೆ ಅಂತ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಯಪ್ಪ, ಈ ನಕಲಿ ತುಪ್ಪದ ಅಸಲಿ ಕತೆ ಕೇಳಿದ್ರೆ ನೀವು ವಾಂತಿ ಮಾಡ್ಕೋತೀರಾ. ಇಷ್ಟು ದಿನ ನಾವು ದೇಸಿ ತುಪ್ಪದ ಹೆಸರಲ್ಲಿ ಎಂಥ ವಿಷ ತಿಂದಿದ್ದ ಅಂತ ಬೆಚ್ಚಿ ಬೀಳ್ತೀರಾ. ಬೆಣ್ಣೆಯೇ ಇಲ್ಲದೆ ತುಪ್ಪ ತಯಾರಿಸೋ ಭಯಾನಕ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆಯುತ್ತಿದೆ ಅನ್ನೋ ಮಾಹಿತಿ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ಮಾಹಿತಿಯ ಬೆನ್ನತ್ತಿ ಹೊರಟ ವಿಜಯ ಟೈಮ್ಸ್ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ವಾಮಂಜೂರು ಅನ್ನೋ ಪುಟ್ಟ ನಗರ ಪ್ರದೇಶದೊಳಗೆ 15ಕ್ಕೂ ಹೆಚ್ಚು ಮನೆಗಳಲ್ಲಿ ಈ ನಕಲಿ ತುಪ್ಪ ತಯಾರಿಸಲಾಗ್ತಿದೆ. ಬಳ್ಳಾರಿ, ದಾವಣಗೆರೆ ಭಾಗದಿಂದ ತರಕಾರಿ ಮಾರಲೆಂದು ಮಂಗಳೂರಿಗೆ ಬಂದವರು ಇಲ್ಲಿ ನಕಲಿ ತುಪ್ಪವನ್ನು ತಯಾರಿಸಿ ಭರ್ಜರಿ ಲಾಭ ಗಳಿಸ್ತಿದ್ದಾರೆ. ಅಲ್ಲದೆ ಜನರಿಗೆ ಕೊಡಬಾರದ ಕಾಯಿಲೆ ಕೊಟ್ಟು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇಂಥ ಮಾಫಿಯಾದ ಬಣ್ಣ ಬಯಲು ಮಾಡಲು ವಿಜಯ ಟೈಮ್ಸ್ ತಂಡ ಮಂಗಳೂರಿನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ಡೆಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ತಂಡದೊಂದಿಗೆ ಒಂದೊಂದೇ ತುಪ್ಪ ತಯಾರಿಕಾ ಘಟಕಗಳ ಮೇಲೆ ರೈಡ್ ಮಾಡಲು ಆರಂಭಿಸಿದೆವು. ನೋಡಿ, ರೆಡಿಯಾಗಿದೆ. ಆಯಿತು, ಬೆಣ್ಣೆನೂ ಇದೆ, ತುಪ್ಪನೂ ಇದೆ, ಗೊತ್ತು ನನಗೆಲ್ಲ. ಎಲ್ಲ ನೋಡಿದ್ದೀವಿ ನಾವು. ನಿಮ್ಮ ಬೆಣ್ಣೆನೂ ನೋಡಿದ್ದೀವಿ, ನಿಮ್ಮ ತುಪ್ಪನೂ ನೋಡಿದ್ದೀವಿ. ನೋಡಿ ಬೆಣ್ಣೆ ನೋಡಿ, ಯಾವ ರೀತಿಯ ಬೆಣ್ಣೆ, ಯಾವ ರೀತಿಯ ತುಪ್ಪ ಅಂತ. ಹಾಂ, ಇಲ್ಲಿ ಬೆಣ್ಣೆ ಕೊಡ್ಲಾ? ಅಲ್ಲ, ಅದ್ರ ನಿಮ್ಮ ಆಯ್ತು, ಅದನ್ನು ಮಾಡ್ಕೊಳ್ಳಿ. ಇದು ತುಪ್ಪ ಈಗ ಕಾಯಿಸಿಟ್ಟಿದ್ದು ಅಂತ. ನೋಡಿ, ಇವರು ತಯಾರಿಸೋದು ಯಾವುದ್ರಿಂದ ಅಂತಂದರೆ ನೋಡಿ, ಇದು ರುಚಿ ಗೋಲ್ಡ್, ಮತ್ತು ಅದು ರುಚಿ ನಂಬರ್ 1 ವನಸ್ಪತಿ ಅಂತ. ಈ ವನಸ್ಪತಿ ಅದನ್ನು ಈ ಎಣ್ಣೆ ಮತ್ತು ಅದು ಎಸೆನ್ಸ್ ಇವೆಲ್ಲವನ್ನು ಹಾಕಿ ಶುದ್ಧ ದೇಸಿ ಘೀ ಅಂತ ನೋಡಿ. ಇಷ್ಟೇ ಇದರಲ್ಲಿರೋದು. ನೋಡಿ, ಇದು ಬೆಣ್ಣೆ ಅಂತ ಹೇಳೋದು ಇವರು. ಈ ಬೆಣ್ಣೆ, ಆ ವನಸ್ಪತಿ, ಆಮೇಲೆ ರುಚಿ ಗೋಲ್ಡು ಎಲ್ಲವೂ ನೋಡಿ. ಹಾಂ ನೋಡಿ, ಇಷ್ಟರೆಲ್ಲ ಹಾಕಿ ಇವ್ರದ್ದು ಶುದ್ಧ ದೇಸಿ ಘೀ. ಇದು ನಾವು ಇಷ್ಟಪಟ್ಕೊಂಡು ಶುದ್ಧ ದೇಸಿ ಘೀ ಅಂತ ತಿಂತೀವಲ್ಲ, ಇದೇ ಶುದ್ಧ ದೇಸಿ ಘೀ. ಇದಕ್ಕೆ ಬಳಸುವಂಥದ್ದು ಇದೇ ವನಸ್ಪತಿ, ಇದೇ ಆಯಿಲ್, ಇದೇ ತುಪ್ಪ. ನೋಡಿ, ಬೆಣ್ಣೆ ಅಂತ ಹೆಸರಿಗಷ್ಟೇ ಇದು. ಇದು ಕೂಡ ಇದೇ ನಕಲಿ ಇದು ಮಾಡಿದ್ದು ಮಾಡಿ ನಿಮಗೆ ಈ ರೀತಿ ಹಬ್ಬದಲ್ಲಿ ನಾವು ದನಗಳನ್ನು ಸಾಕಿದ್ದೀವಿ, ಶುದ್ಧ ಇದೆ ಅಂತ ಹೇಳಿ ಇದನ್ನು ಮಾಡ್ತಾರೆ.
ಹೀಗೆ ತಯಾರಾಗ್ತಿದೆ ನಕಲಿ ತುಪ್ಪ. ಬನ್ನಿ ಬನ್ನಿ, ಹೆಂಗ್ ಮಾಡ್ತೀರಂತ ಬನ್ನಿ ತೋರಿಸಿ ಹೇಳಿ. ಆಯ್ತು ಬನ್ನಿ, ಈಗ ಹೇಳಿ ನನಗೆ ಹೆಂಗ್ ಮಾಡ್ತೀರಂತ ಬನ್ನಿ. ಫಸ್ಟ್ ಏನು ಮಾಡ್ತೀರಾ? ಮೇಡಮ್ ಬೆಣ್ಣೆ ಬಿಸಿ ಮಾಡ್ತೀವಿ ಮೇಡಮ್. ಬೆಣ್ಣೆ ಎಲ್ಲಿಂದ ತರ್ತೀರಾ? ಇದು ಬೆಣ್ಣೆ ಊರಿಂದ ತರ್ತೀವಿ ಮೇಡಮ್. ಸುಳ್ಳು ಸುಳ್ಳು ಹೇಳಿದ್ರೆ ಪೊಲೀಸ್ ಕೇಸ್ ಹಾಕಿಸ್ತೀನಿ. ಇಲ್ಲ ಮೇಡಮ್, ಈಗ ನೀವು ಪಾಪದವರು ಅಂತ ಹೇಳ್ಕೊಂಡು ಅಷ್ಟೇ ಮಾಡಿಸ್ತೀನಿ. ಆಯ್ತು ಆಯ್ತು. ಮತ್ತೆ ಬೆಣ್ಣೆ ಇದು ಬೆಂಗಳೂರಿಂದ ಬರ್ತದೆ. ಬೆಂಗಳೂರಿಂದ ಏನಂತ ಬರುತ್ತೆ ನಿಮಗೆ? ಅಲ್ಲಿ ಡೈರಿಯಿಂದ ಹಾಕ್ಸ್ಕೊಳ್ತೀವಿ ಮೇಡಮ್ ನಾವು. ನೋಡಿ ನಾನು ಇದು ಸತ್ಯ ಇಲ್ಲ ಮೇಡಮ್, ಇದು ಸತ್ಯ. ಯಾವ ಡೈರಿನೂ ಇಲ್ಲ ನಂಗೆ ಗೊತ್ತು. ಯಾವ ಬೇಕಾದ್ರೆ ಲೇಬರ್ ಉಂಟು ನೋಡಿ ಮೇಡಮ್ ಅದ್ರ ಮೇಲೆ. ಯಾವ ಡೈರಿ ಅದು ಅವ್ರಿಗೆ ಬೇರೆ ಹಾಕೋರು ಇದ್ದಾರೆ ಮೇಡಮ್, ಅವ್ರ ಕಡೆ. ಅದೇ ನೀವು ಡೈರಿಯಿಂದ ತರೋದಲ್ಲ, ನಾವು ಬೇರೆಯವರಿಂದ ಹಾಕ್ಸ್ಕೊಳ್ತಿದ್ದೀವಿ. ಓಕೆ, ಎಷ್ಟು ಅದು ತಗೊಳ್ತೀರಾ? ಅದು ಒಂದು ಡಬ್ಬೆ ತಗೊಳ್ತೀವಿ ಮೇಡಮ್. ಎಷ್ಟು ಡಬ್ಬಕ್ಕೆ? ಒಂದು ಡಬ್ಬಕ್ಕೆ ಅದು 15 kg ಬರುತ್ತೆ ಮೇಡಮ್. ಆಯ್ತು, ಓಕೆ. ಅದ್ರಲ್ಲಿ ಆಲ್ರೆಡಿ ಫಂಗಸ್ ಬಂದಾಗಿದೆಯಲ್ಲ ಇದರಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಾ? ಹೇಳಿ. ಏನ್ ಮಾಡ್ತೀರಾ? ಬೆಣ್ಣೆ ತಗೊಂಡು ಅಲ್ಲೇ ನಮ್ಮ ತಾಯಿ ಕೇಳ್ರಿ ಮೇಡಮ್. ಏನ್ ಮಾಡ್ತೀರಮ್ಮ? ಹೇಗೆ ಮಾಡ್ತೀರಾ? ಅದೇ ದಾಡ ತರ್ತೀವಿ, ಡಾಲ್ಡಾ, ಇದು ಅದೇ ವನಸ್ಪತಿ. ಬೆಣ್ಣೆ ತರ್ತೀವಿ, ಅದು ಮಿಕ್ಸ್ ಮಾಡಿ ಆಮೇಲೆ ಅಷ್ಟೇ. ಆಮೇಲೆ ಅದೇನದು ಕೆಮಿಕಲ್ ಇದೇನು? ಅದು ಕಲರ್ಗೆ ಕಲರಿಗೆ ಅದೊಂದು ಚೂರು ಹಾಕ್ತೀವಿ ನೋಡಿ. ಹಾಂ, ಓಕೆ. ಏನು ಕಲರ್ ಬರೋಕ್ಕೆ? ಇದು ಅದೇನು ನಂದಿನಿ ಕಲರ್ ಬರೋಕ್ಕೆ, ನಂದಿನಿ ಇದೆ ತುಪ್ಪದ್ದು ಕಲರ್ ಬರೋಕ್ಕೆ ಇದನ್ನು ಹಾಕ್ತೀರಾ? ಆಮೇಲೆ ಅಷ್ಟೇ. ಅಷ್ಟಕ್ಕೆ ಸ್ಮೆಲ್ ಬಂದ್ಬಿಡುತ್ತಾ? ಇಷ್ಟಕ್ಕೆ ಬೆಣ್ಣೆ ಹಾಕ್ತೀವಲ್ಲ. ಆಮೇಲೆ ವನಸ್ಪತಿ ಹಾಕ್ತೀರಾ? ಇದು ಸೇರಿ ರುಚಿಗೋಲ್ಡ್ ಹಾಕಿ ಅದೊಂದು ಇದೊಂದು ಹಾಕಿ ಎಷ್ಟು ಲೀಟರ್ ಆಗುತ್ತೆ ನಿಮಗೆ? ನಾವು 6 ಲೀಟ್ರ್ ಮಾರ್ತೀವಿ ಮೇಡಮ್. ಹಾಂ, ಅಷ್ಟೇ. ಯಾರಿಗೆ ಮಾರ್ತೀರಾ? ಹೀಗೆ ಮನೆ ಹೋಗ್ತೀವಿ, ಮನೆಗೆ ಹೋಗಿ ಮಾರ್ತೀರಾ? ಅದು ತುಪ್ಪ, ದೇಸಿ ತುಪ್ಪ ಅಂತ ಹೇಳ್ತೀರಾ? ಪ್ಯೂರ್ ದೇಸಿ ತುಪ್ಪ ಅಂತ ಹೇಳ್ತೀರಾ? ನೀವು ತಿಂತೀರಾ ಮೇಡಮ್? ತಿಂತೀವಿ ನೀವು ಇದನ್ನೇ ತಿಂತೀರಾ ನೀವು? ತಿಂತೀವಿ ಮೇಡಮ್. ಅಲ್ಲ, ನೀವು ದೇಸಿ ತುಪ್ಪ ಅಂತ ಮಾರಿ ನೀವು ದೇಸಿ ತುಪ್ಪ ತಗೊಂಡು ಬರ್ತೀರಾ ಅಂತ? ಹಂಗೇನಿಲ್ಲ ಮೇಡಮ್. ಅಲ್ಲ, ನಿಮ್ಗೆ ಗೊತ್ತಿಲ್ವ ಇದು ಈ ರೀತಿ ಮಾಡೋದು ತಪ್ಪು ಅಂತ? ನೀವು ಮನೆಯಲ್ಲೆಲ್ಲ ಮೊದಲು ನೀವು ಚಿಕ್ಕದಿರುವಾಗ ಇದೇ ರೀತಿ ತುಪ್ಪ ಮಾಡ್ತಿದ್ದಿದ್ದ? ಮಾಡ್ತೀವಿ ಮೇಡಮ್ ಮನೆಯಲ್ಲಿ. ಇಲ್ಲ ಮೇಡಮ್. ಹೆಂಗ್ ಮಾಡ್ತಿದ್ರಿ? ಏನು ಮೇಡಮ್ ಎಲ್ಲ ಏನ್ ಮಾಡ್ತಿದ್ರಿ ಅವಾಗ? ಕೂಲಿ ಕೆಲಸ ಮಾಡಿ. ಅಲ್ಲ, ಮನೇಲಿ ಮೊದ್ಲೆಲ್ಲ ತುಪ್ಪ ಹೇಗ್ ಮಾಡ್ತಿದ್ರಿ? ಇದು ಬೆಣ್ಣೆ ತೆಗ್ದು ಹಸು ಹಾಲು ತೆಗಿತೀರಾ ಅಲ್ವಾ? ಬೆಣ್ಣೆ ತೆರಿತೀರಾ, ಆಮೇಲೆ ಬಿಸಿ ಮಾಡೋದು. ಈಗ ಇದನ್ನ ತಿಂತೀರಾ ನೀವು? ತಿಂತೀವಿ ಮೇಡಮ್. ಮತ್ತೆ ಈಗ ಎಲ್ಲರಿಗೂ ತಿನ್ನಿಸಿ ಮೇಡಮ್, ನಾ ತಿಂತೀವಿ. ನೋಡಿ ಈ ರೀತಿ. ಮತ್ತೆ ಅದು ತಣ್ಣಗಾಗುತ್ತೆ. ಆಮೇಲೆ ಎಷ್ಟು ಬೆಳಿಗ್ಗೆ ಸಂಜೆ ಮಾಡ್ತೀರಾ? ಇವಾಗ ಮಾಡ್ತೀವಿ ಮಾಡಿ ಇವಾಗ ಮಾಡಿ ಬೆಳಿಗ್ಗೆ ಮಾಡಿ ನೋಡಿ. ಈಗ ಮಾಡ್ತಾರೆ ಈ ರೀತಿ ನೋಡಿ. ಇದು ಗರಿ ಗರಿ ಬರಕ್ಕೆ ಏನು ಮಾಡ್ತೀರಾ? ಇಲ್ಲಮ್ಮ, ಏನಿಲ್ಲ. ಗರಿ ಗರಿ ಬರುತ್ತೆ ಅದು ಅಷ್ಟೇ ಮೇಡಮ್. ಡಾಲ್ಡಾ ಹಾಕಿ ಮಾಡಿದ್ರೆ ಬರುತ್ತೆ ನೋಡಿ. ಗರಿ ಗರಿ ಅಂತ ಅಜ್ಜಿ ಮಾಡಿದ ಗರಿ ಗರಿ ತುಪ್ಪ ಅಂತ ಹೇಳ್ತೀವಲ್ಲ, ಇದೇ ಅಜ್ಜಿ ಮಾಡಿದ ಗರಿ ಗರಿ ತುಪ್ಪ. ಯಾವುದು? ವನಸ್ಪತಿ ರುಚಿಗೋಲ್ಡ್ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ, ಅದು ಬೆಣ್ಣೆ ನಕಲಿ ಬೆಣ್ಣೆ, ಅದು ಪ್ಯೂರ್ ಬೆಣ್ಣೆ ಎಲ್ಲ ಹಾಕಿ ನೋಡಿ. ಇದೆ ಗರಿ ಗರಿಯ ಅಜ್ಜಿ ಮಾಡಿದಂಥ ತುಪ್ಪ, ದೇಸಿ ತುಪ್ಪ, ಪ್ಯೂರ್ ತುಪ್ಪ ಇದೆ. ನೀವು ಖುಷಿಯಾಗಿ ತಿಂತಿರಲ್ಲ, ಬಿರಿಯಾನಿಗೆ ಹಾಕಿ ಇದಕ್ಕೆ ಹಾಕಿ ಎಲ್ಲ ತಿಂತಿರಲ್ಲ, ಇದೇ ತುಪ್ಪ ನೋಡಿ. ಅಲ್ಲ, ಮನೆಯಲ್ಲಿ ಕಷ್ಟ ಆದ್ರೆ ಇದು ಶಾಪ, ಇದು ಶಾಪ ತಾನೆ. ಮತ್ತೆ ಈಗ ನಿಮ್ಗೆ ಇದು ಹಾರ್ಟ್ ಕೊಳ್ಳೋದು, ಕಿಡ್ನಿ ಕೊಲ್ಲೋದೆಲ್ಲ ಸರಿ? ಅದು ಈ ಶಾಪ. ಮತ್ತೆ ನಮಗೆ ಅದು ಒಳ್ಳೇದು ಕಂಡಿಲ್ಲ ಮೇಡಮ್, ನಾವು ಬಿಡ್ತೀವಿ. ಏನಿಲ್ಲ, ಇದು ಶಾಪನೇ ಶಾಪ. ಒಳ್ಳೇದೇ ಕಂಡಿಲ್ಲ ಯಾರಿಗಿದು. ದುಡ್ದಾಣ ಸಹ ನಮಗೆ ಮೈಗೆ ಹಿಡಿಸಿಲ್ಲಮ್ಮ. ನನ್ನ ಗಂಡನ ಕಾಲೋಗಿ 8 ಲಕ್ಷ ರೂಪಾಯಿ ಎಲ್ಲ ಹಾಕಿ ಎಲ್ಲ ಸಾಕಾಗಿದೆ ನೋಡಿ. ಇದು ಎಸೆನ್ಸ್, ಇದು ಬಣ್ಣ ಬರಕ್ಕೆ ಇವ್ರು ಹಾಕ್ತಾರೆ ಇದನ್ನು. ಇದು ಎಸೆನ್ಸ್ ಕಲರ್. ಇದು ಅದು ಸೇಮ್ ನಿಮಗೆ ನಂದಿನಿ ಅಂತ ಇವ್ರು ಹೇಳೋದು ಆ ತುಪ್ಪದ ಥರ, ಯಾವುದಾದ್ರೆ ಪ್ಯೂರ್ ತುಪ್ಪದ ಥರ ಬಣ್ಣ ಬರುತ್ತೆ, ಜನರನ್ನು ಆಕರ್ಷಿಸೋಕ್ಕಾಗುತ್ತೆ ಅಂತ. ಅಲ್ಲ ಸರ್, ಅದು ಕೂಡ ಏನು ಇದಲ್ಲ, ಪ್ಯಾಕ್ಡಲ್ಲಿ ಏನು ಅಲ್ಲ, ಅದು ಕೂಡ ನಕಲಿಯೇ. ನಕಲಿ ಬರ್ಪುಣಿ ಸರ್. ಅವ್ರು ಡಬ್ಬ ಇರುತ್ತಲ್ಲ, ಅವರಿಗೆ ಸಿಗುತ್ತಲ್ಲ, ತುಂಬಿಸಿ ಕಳಿಸ್ತಾರೆ. ನೀವು ಡಬ್ಬೆ ಹಾಕಿ ಸೇಲ್ ಮಾಡ್ತೀರಿ ನೋಡಿ. ಹೇಗೆ ಬರೋದು ಅಂತ ನೀವು ನಮಗೆ ಹೇಳಿದ್ರಿ ಕರೆಕ್ಟ್ ಆಗಿ. ಇದು ಇದರಲ್ಲಿ ತುಂಬ ಸರ್, ಅದು ಬೆಂಗಳೂರಿಂದ ನಾವು ಕಳಿಸ್ತಾರೆ ಸರ್. ಅವ್ರು ಬೆಂಗಳೂರು ಹೆಂಗೆ ಕಳಿಸ್ತಾರೆ, ಎಲ್ಲಿಂದ ಕಳಿಸ್ತಾರೆ? ಯಾವ್ದ್ರಲ್ಲಿ ಬರುತ್ತೆ ಗೊತ್ತಿಲ್ಲ ಸರ್. ಅದು ಯಾವ್ದ್ರಲ್ಲಿ ಬರುತ್ತೆ? ಬಸ್ಸಲ್ಲಿ ಬರುತ್ತೆ ಸರ್. ಅದು ಹಾಕೋರು ಅವ್ರ ಅಡ್ರೆಸ್ ಏನಿದೆ? ಅವ್ರ ಅಡ್ರೆಸ್ ಅಲ್ಲೇ ಅವರೇ ಕೊಡಬೇಕು. ಇಲ್ಲ ನೀನು ಆರೋಪಿ ಆಗ್ತದೆ? ಇಲ್ಲ ಸರ್, ಕೊಡ್ತೀವ ಸರ್. ಅಲ್ಲಿಗೆ ಹೋಗುತ್ತೆ ರಿಪೋರ್ಟ್. ಅಲ್ಲಿ ಇಲ್ಲ ಸರ್, ಕೊಡ್ತೀವ ಸರ್. ಅದ್ರದ್ದೇನು ಕೊಡ್ತೀವ ಸರ್. ಕೊಡ್ಬೇಕು ಫುಲ್ ಡೀಟೇಲ್. ಇದು ಅವ್ರ ಹೆಸರು ನಾಗನಗೌಡ ಅಂತ ಸರ್. ಅವರು ನಾಗನಗೌಡ ಅಂತ. ನಾಗನಗೌಡ ಸರ್. ಫುಡ್ ಆಫೀಸರನ್ನೇ ಯಾಮಾರಿಸಿದ ಖದೀಮರು.
ಕೊರಗಜ್ಜನ ಹೆಸರಲ್ಲಿ ಬೆದರಿಸಿದ ವಂಚಕರು. ನೀನು ಟೈಮ್ ವೇಸ್ಟ್ ಮಾಡಬೇಡ, ಪಟ್ಟು ಹೋಗಿ ಪಟ್ಟು ತಗೊಂಡು ಬಾ. ನಾನು ಜಾಸ್ತಿ ಮಾಡಿ ಹಿಂಗೆ ಲೈವ್ ಬಿಡ್ತೀನಿ, ಹಿಂಗೆ ಲೈವ್ ಬಿಡ್ತೀನಿ. ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಹಾಕ್ತಾರ? ಹೌದೇನ್ರಿ? ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಹಾಕ್ತಾರ? ಕೊರಗಜ್ಜನೆಲ್ಲ ತಂದಿಲ್ಲಿತ್ತ ಹೆದರಿಸ್ಬೇಡಿ, ನಾವು ನಿಮ್ಮ ಅದಕ್ಕೆಲ್ಲ ಹೆದರುವವರಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು. ಅರ್ಧ ಗಂಟೆ ಮುಂಚೆ ತರಕಾರಿ ತಗೊಂಡು ಎಣ್ಣೆ ಎಲ್ಲ ಗಾಡಿಯಲ್ಲಿ ತಗೊಂಡು ಬಂದ್ರು. ಅದರ ಬೇರೆ ಕಡೆ ಯೂನಿಟ್ ಇರ್ತದೆ ಅಷ್ಟೇ. ಇಲ್ಲಿ ನೋಡಿ, ನಾನು ಮಂಗಳೂರು ಟು ಬಳ್ಳಾರಿ ಬುಕ್ ಮಾಡಿದ್ದೀನಿ. 7 ಗಂಟೆಗೆ ಬಸ್ ಊರಿಗೆ ಹೋಗ್ಬೇಕು ನಾಳೆ. ಇದು ಇಲ್ಲಿ ಸಿಗ್ಲಿಲ್ಲ. ಇಲ್ಲಿ ಇವರು ಹೇಳೋದು ಇಲ್ಲ ಅಂತ. ಬನ್ನಿ ಇವರೇ. ಸರ್, ನೀವು ಗೊತ್ತಿಲ್ಲ ನಿಮ್ಗೆ ಇವ್ರದೆಲ್ಲ ಕತೆಗಳು. ಇಲ್ಲೆಲ್ಲ ಇದೆ ನೋಡಿ, ತೂಕದ ಮೆಷಿನ್ ಯಾಕೆ ಇಟ್ಕೊಳ್ತಾರೆ ಇವರು? ಮೇಲೆ ಇರುತ್ತೆ, ಮೇಲೆ ಮನೆ ಇರುತ್ತೆ. ಇವ್ರದೆಲ್ಲ ಕತೆಗಳು ಗೊತ್ತಿಲ್ಲ ನಮ್ಗೆ. ಮೇಲೆ ಇರುತ್ತೆ. ನಿಮ್ ಕೊರಗಜ್ಜ, ನಿಮ್ಗಿಲ್ಲದ ಕೊರಗಜ್ಜ, ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಹಾಕ್ತಾರ? ಹೌದೇನ್ರಿ? ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಹಾಕ್ತಾರ? ಹೌದು. ಅದೇ ಹೇಳಿದ್ರು, ನೀವು ಕೊರಗಜ್ಜನೆಲ್ಲ ತರಬೇಡಿ ಇಲ್ಲಿಗೆ, ಆಯ್ತಾ? ಆಯ್ತು. ನೀವು ಕೊರಗಜ್ಜನೆಲ್ಲ ತಂದಿಲ್ಲಿತ್ತ ಹೆದರಿಸ್ಬೇಡಿ, ನಾವು ನಿಮ್ಮ ಅದಕ್ಕೆಲ್ಲ ಹೆದರುವವರಲ್ಲ, ಆಯ್ತಾ? ಅಂದ ಅಲ್ಲಿ ಇಲ್ಲಿ ಸರ್ 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 ಇದೆ, ಬನ್ನಿ. ಯಾರು? ಯಾರಿಗೆ ಹೇಳ್ತೀರಾ ನೀವು? ಯಾರಿಗೆ ಕಲಿಸ್ತೀರಾ? ನಿಮ್ಮಂತ ಅಪ್ಪನಂತವ್ರನ್ನ ನೋಡಿದೀವಿ ನಾವು, ಆಯ್ತಾ? ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದೆಯಾ ಸರ್? ನೋಡಿ, ರಾಶಿ ಇದೆ ಪ್ರಮಾಣ. ಅವು ಎಲ್ಲಕ್ಕಿಂತ ಜಾಸ್ತಿ ಇದೆ ಇವ್ರದ್ದು. ಆಯ್ತು, ಹೋಗಿ ಫಸ್ಟ್ ಓಪನ್ ಮಾಡಿ. ನನಗೆ ಏನು ಮಾತಿಲ್ಲ, ಫಸ್ಟ್ ನನಗೆ ಅದು ಸ್ಯಾಂಪಲ್ ತೋರಿಸು. ಫಸ್ಟ್ ನನಗೆ ಫಸ್ಟ್ ಕೆಲಸ ಮಾಡಿ, ಆಮೇಲೆ ನಾವು ಏನು ಮಾಡೋದಿದ್ರು ಮಾಡೋಣ, ಆಮೇಲೆ ಏನು ಬೇಕಾದ್ರೂ ಮಾಡೋಣ. ನಾನು ಹೇಳಿದ್ನಲ್ಲ ನಿಮಗೆ, ನನಗೆ ಹೇಳ, ನೀನು ಟೈಮ್ ವೇಸ್ಟ್ ಮಾಡಬೇಡ, ಪಟ್ಟು ಹೋಗಿ ಪಟ್ಟು ತಗೊಂಡು ಬಾ. ನಾನು ಜಾಸ್ತಿ ಮಾಡಿ ಹಿಂಗೆ ಲೈವ್ ಬಿಡ್ತೀನಿ, ಹಿಂಗೆ ಲೈವ್ ಬಿಡ್ತೀನಿ. ನೀನು ಓಪನ್ ಮಾಡು ಫಸ್ಟು, ಓಪನ್ ಮಾಡಪ್ಪ. ನೀನು ಫಸ್ಟ್ ಓಪನ್ ಮಾಡು. ಓಹೋ, ನೋಡಿ ಏನು, ಯಾಕಿಲ್ಲ, ಯಾರಿಲ್ಲ, ಯಾಕಿಲ್ಲ? ಬಕ್ಕ ಏನ್ ಸರ್ ಇವ್ರದ್ದು? ಏನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀರ ನೋಡಿ, ಮಾಡಿ ಮಾರಾಟ ಆಗಿದೆ ಇವ್ರದೆಲ್ಲ ನೋಡಿ. ಇದು ತುಪ್ಪದ ಹನಿ ಕತೆಗಳು. ನೋಡಿ ಸರ್, ಇಂಥದ್ದೆಲ್ಲ ಬಳಸ್ತಾರೆ ನೋಡಿ. ಇದು ಮಾರಾಟ ಎಲ್ಲ ಆಗಿದೆ ಸರ್ ಇವ್ರದ್ದು. ಯಾರು ಎಲ್ಲಿದ್ದಾರೆ ಕೊರಗಜ್ಜ? ಯಾವ ತಪ್ಪು ಮಾಡಿದ್ರು ಕೊರಗಜ್ಜ ಅಲ್ಲ, ಅವನ ಅಪ್ಪನೂ ಬರಲ್ಲ, ಗೊತ್ತಾಯ್ತಾ? ಇಂಥ ವಿಷ ತಿನ್ನಿಸ್ತಿರಲ್ಲ, ಕೊರಗಜ್ಜ ಅಲ್ಲ, ಅವನ ಅಪ್ಪನೂ ಬರಲ್ಲ. ಏನು ಹೇಳಿ? ಅಲ್ಲ, ವ್ಯಾಪಾರ ಅಲ್ಲ ಇದು ವಿಷ ತಿನ್ನಿಸೋ ಕೆಲಸ, ವ್ಯಾಪಾರ ಅಲ್ವೇ ಅಲ್ಲ ಇದು. ಇದೇ ನೋಡಿ, ಇದು ಬೆಣ್ಣೆ ಅಂತ ಹೇಳ್ತಾರೆ. ಇದು ಗಮ್ಮು ತರ ಇದೆ, ಗಮ್ಮು ತರ. ಇದನ್ನ ಬೆಣ್ಣೆ ಅಂತ ಮಾಡೋದು, ಅಲ್ಲಿ ಅದನ್ನ ಹಾಕೋದು, ಬೆರೆಸೋದು ನೋಡಿ, ವನಸ್ಪತಿ ಮಿಕ್ಸ್ ಮಾಡೋದು, ಇದನ್ನ ವ್ಯಾಪಾರ ಅಂತಾರೇನ್ರಿ? ಇದು ವ್ಯಾಪಾರನ? ಇದನ್ನ ವ್ಯಾಪಾರ ಅಂತ ಒಪ್ಕೋಬೇಕಾ? ಚಿಕ್ಕ ವ್ಯಾಪಾರನ ಇದು. ನೀನು ತಿಂತೀಯಾ ಇದನ್ನ? ನೀನು ಇದನ್ನ ತಿಂತೀರೇನ್ರಿ ನೀವು? ಅಲ್ಲ, ನೀವು ಇದನ್ನು ತಿಂತೀರಾ? ನೀವು ಇಲ್ಲಿ ತಿಂತೀರಾ ಮಕ್ಕಳ? ಇದನ್ನ ನೀವು ತಿಂತೀರಾ? ಇದನ್ನ ತಿನ್ನಲ್ಲ, ಒಳ್ಳೇದಲ್ಲ ಏನಿದು, ಹಾರ್ಟಿಗೆ ಒಳ್ಳೇದಲ್ಲ. ಮತ್ತೆ ಯಾಕೆ ಹೇಳಲ್ಲ ನೀವು ಅಪ್ಪ ಅಮ್ಮನಿಗೆ? ನಿಮ್ದು ಯಾಕೆ ಹೇಳಲ್ಲ ಮಗ? ಒಳ್ಳೇದಲ್ಲಲ್ವ ಇದು ಮಾಡೋದು? ಹಿಂಗ್ ಮಾಡ್ತಾರ ತುಪ್ಪ? ನೋಡಿ, ತುಪ್ಪ ಮಾಡ್ಬೇಕಾದ್ರೆ ಇವ್ರ ಹತ್ರ ಒಂದು ಹಸು ಇಲ್ಲ, ಒಂದು ದನ ಕರ ಕೊಟ್ಟಿಲ್ಲ, ಒಂದು ಮಜ್ಜಿಗೆ ಕಡ್ದಿಲ್ಲ, ಬೆಣ್ಣೆ ಮಾಡಿಲ್ಲ, ಏನೂ ಮಾಡದೆ ಲೀಟರ್ ಗಟ್ಟಲೆ ಇವರು ತುಪ್ಪವನ್ನ ಮಾರ್ತಾ ಇದ್ದಾರೆ. ನೋಡಿ, ಇರೋ ಪ್ರಮಾಣ ನೋಡಿ. ಏನು ಇದನ್ನ ತರಿಸ್ಬೇಕಾ ಸರ್ ಕೆಳಗೆ? ನೋಡಿ, ಎಲ್ಲ ತಗೊಂಡೋಗಿ ಅಲ್ಲಿ ಕೊಟ್ಬಿಡಿ.
ಇದು ನೋಡಿ, ಇದು ರೆಡಿ. ಇನ್ನು ಇದು ಕಲರ್, ಇದು ಈಗ ಕುದಿಸಿಟ್ಟಿದ್ದು, ಇದು ಸ್ವಲ್ಪ ಹೊತ್ತಾದ ನಂತರ ಸೇಮ್ ಈ ರೀತಿ ಕಾಣುತ್ತೆ. ಪ್ಯೂರ್ ದೇಸಿ ಗೀ ಥರ ಕಾಣುತ್ತೆ ನೋಡಿ. ಯಾವ ರೀತಿ ನಾವು ದಿ ಪ್ಯೂರ್ ದೇಸಿ ಗೀ ಅಂತ ಪ್ರೀತಿಯಿಂದ ತಿಂತಿರಲ್ಲ, ನೀವು ತಿಂತಿರುವಂಥ ಪ್ರೀತಿಯಿಂದ ತಿನ್ನುವ ಗೀಯ ಅವಸ್ಥೆ ನೋಡಿ ಇದು. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ, ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನಮಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.